ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಊರಿನ ಗಣ್ಯರೇ ಮತ್ತು ನನ್ನೆಲ್ಲ ಶಿಕ್ಷಕರೇ ಮತ್ತು ಸಹಪಾಠಿಗಳೇ, ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾದ ಗಣರಾಜ್ಯೋತ್ಸವವನ್ನು ಜನವರಿ 26ರಂದು ಇಡೀ ದೇಶಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. ಈ ದಿನದಂದು ನಮ್ಮ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆರೋಗ್ಯ ಈ ಸಂದರ್ಭದಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಅಚ್ಚುಮೆಚ್ಚಿನ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಿವಕುಮಾರ್ ನಾಯಕರವರೇ, ಅದೇ ರೀತಿಯಾಗಿ ಆಯಿತು. ತಡವಾದ ಸಂದರ್ಭದಲ್ಲಿ ಎಲ್ಲರ ಹೆಸರನ್ನು ತೆಗೆದುಕೊಳ್ಳದೆ ಸರ್ವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ SDMCಯ ಸರ್ವ ಸದಸ್ಯರೇ, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ಊರಿನ ಗಣ್ಯಮಾನ್ಯರೇ, ನನ್ನ ಶಾಲೆಯ ಶಿಕ್ಷಕ ವೃಂದದವರೇ, ಆಶಾ ಕಾರ್ಯಕರ್ತೆಯರೇ, ಅಂಗನವಾಡಿ ಕಾರ್ಯಕರ್ತೆಯರೇ, ಊರಿನ ಹಿರಿಯರೇ, ಮಾಧ್ಯಮದವರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳೇ ಮತ್ತು ನನ್ನ ಅಡಿಗೆ ಸಿಬ್ಬಂದಿ ವರ್ಗದವರೇ, ಬಹಳ ಸಂತೋಷವಾಗುತ್ತೆ, ಬಹಳ ಹೆಮ್ಮೆ ಆಗುತ್ತೆ. ನಮ್ಮ ದೇಶಕ್ಕೆ ನಾವು ಸಂವಿಧಾನವನ್ನ ಜಾರಿಗೆ ತಂದು ಇವತ್ತು ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ಜಾತಿ ಭೇದ ಧರ್ಮದ ಆಚೆ ನಾವೆಲ್ಲರೂ ಒಂದು ಅಂತಕ್ಕಂತಹ ಒಂದು ಭಾವನೆಯಿಂದ ಏನಾದರೂ ಇವತ್ತು ಜೀವನ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಸಂವಿಧಾನವೇ ಮೂಲ ಕಾರಣ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂತಹ ಮಹಾನ್ ಚೇತನ ಮಹಾನ್ ವ್ಯಕ್ತಿಗೆ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸೋಣ. ಈ ಸಂದರ್ಭದಲ್ಲಿ ಬಹು ಮುಖ್ಯವಾಗಿ ನಮ್ಮ ಶಿಕ್ಷಕರು ಮಾತನಾಡಲಿದ್ದಾರೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನ್ಯರು ಮಾತನಾಡಲಿದ್ದಾರೆ. ಗಣರಾಜ್ಯೋತ್ಸವ ಅಂದ್ರೆ ಏನು, ಅದು ಯಾಕೆ ಜಾರಿಗೆ ಬಂತು ಅಂತಕ್ಕಂಥದ್ದು ಮಕ್ಕಳಿಗೆ ತಿಳಿಸಿಕೊಡುವಂತ ಕೆಲಸವನ್ನ ಅವರೆಲ್ಲರೂ ಕೂಡ ಮಾಡಲಿದ್ದಾರೆ. ಆದರೆ ಬಹುಮುಖ್ಯವಾಗಿ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಒಂದು ಪ್ರಾಸ್ತಾವಿಕ ನುಡಿಯಲ್ಲಿ ಈ ಕಾರ್ಯಕ್ರಮದ ಚೌಕಟ್ಟು ಏನು ಅಂತಕ್ಕಂಥದ್ದು ನಾನು ಹೇಳಬೇಕಾಗಿದೆ. ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯನಾಗಿ 2023 ಆಗಸ್ಟ್ 1ರಂದು ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಆ ಸಂದರ್ಭದಲ್ಲಿ ಅದು ನನಗೆ ಮುಖ್ಯೋಪಾಧ್ಯಾಯನಾಗಲಿಕ್ಕೆ ಅವಕಾಶ ಇದ್ದಿಲ್ಲ. ಹಿರಿಯ ಶಿಕ್ಷಕರಿದ್ರು, ನಮ್ಮ ನಿಜಗುಣ ಸರ್ ಆಗಿದ್ರು, ಶಾಂತಿ ಮೇಡಮ್ ಅವರಾಗಿದ್ರು, ಉಮೇಶ್ ಸರ್ ಆಗಿದ್ರು, ಇವರೆಲ್ಲರೂ ಇದ್ರು ಕೂಡ ಆ ಮುಖ್ಯೋಪಾಧ್ಯಾಯರ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಬೇಕು ಅಂತೇಳಿ ಅವರೆಲ್ಲರೂ ಮನವಿ ಮಾಡಿಕೊಂಡಾಗ ಹಿರಿಯರ ಮನವಿಯನ್ನು ನಾನು ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಅವರೆಲ್ಲರೂ ಕೂಡ ವರ್ಗಾವಣೆ ಆಗಿ ಹೋಗುವವರಿದ್ರು, ಅವರಿಗೆ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ದಿಡ್ಗಿ ಗ್ರಾಮದ ಈ ಒಂದು ಶಾಲೆಗೆ ನಾನು ಮುಖ್ಯೋಪಾಧ್ಯಾಯನಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಾಗಿನಿಂದಲೂ ಕೂಡ ಇವತ್ತಿನವರೆಗೂ ನಾನು ನನಗೆ ತಿಳಿದ ಮಟ್ಟಿಗೆ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ SDMC ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಊರಿನ ಹಿರಿಯರು ಎಲ್ಲರ ಒಂದು ಉತ್ತಮ ಮಾರ್ಗದರ್ಶನದಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ನನ್ನ ಶಕ್ತಿ ಮೀರಿ ನಾನು ಈ ಊರಿಗೆ, ಈ ಒಂದು ಶಾಲೆಗೆ, ಮಕ್ಕಳಿಗೆ ದುಡಿತಕ್ಕಂಥ ಒಂದು ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾರು ಏನೇ ತಿಳಿದುಕೊಂಡ್ರು ಕೂಡ ಅದು ಅವರವರ ಇಚ್ಛೆಗೆ ಬಿಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾರು ಏನೇ ತಿಳ್ಕೊಂಡಿರ್ಬೋದು, ಮುಖ್ಯೋಪಾಧ್ಯಾಯರು ಹಂಗೆ, ಮುಖ್ಯೋಪಾಧ್ಯಾಯರು ಹಿಂಗೆ, ಶಾಲೆಯಲ್ಲಿ ಇರೋದಿಲ್ಲ, ಅದು ಮಾಡೋದಿಲ್ಲ, ಇದು ಮಾಡೋದಿಲ್ಲ ಅಂತ ಹೇಳಿ ಜೂನ್ 1ನೇ ತಾರೀಕಿನಿಂದ ಯಾರು ಈ ಒಂದು ಚೇರಿಗೆ ಕುತ್ಕೊಳ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಇದ್ರ ಜವಾಬ್ದಾರಿ ಏನು ಅಂತಕ್ಕಂಥದ್ದು. ನಾನು ಹೊರಗಡೆ ಇದ್ದಾಗ ಮಾತನಾಡೋದು ಬೇರೆ ಆಗುತ್ತೆ, ಆ ಚೇರಿನಲ್ಲಿ ಕುಳಿತುಕೊಂಡಾಗ ಮಾತನಾಡೋದು ಬೇರೆ ಆಗುತ್ತೆ. ಯಾಕಂದ್ರೆ ಅಷ್ಟೊಂದು ಜವಾಬ್ದಾರಿ, ಅಷ್ಟೊಂದು ಕೆಲಸಗಳು ಅಲ್ಲಿ ಇರ್ತವೆ. ಅವಳನ್ನು ನಿಭಾಯಿಸುವ ನಿಟ್ಟಿನಲ್ಲಿ ನಮಗೆ ಒಂದು ಕೆಲಸ ಇರೋದಿಲ್ಲ. CRPಗಳೊಂದು ಮಾಹಿತಿ ಕೇಳ್ತಾರೆ, BRPಗಳೊಂದು ಮಾಹಿತಿ ಕೇಳ್ತಾರೆ, ECಗಳೊಂದು ಮಾಹಿತಿ ಕೇಳ್ತಾರೆ, BO ಕಾರ್ಯಾಲಯದಿಂದ ಒಂದು ಮಾಹಿತಿ ಕೇಳ್ತಾರೆ. ಅವೆಲ್ಲವುಗಳನ್ನ ನಿರ್ವಹಿಸತಕ್ಕಂಥ ಸಂದರ್ಭದಲ್ಲಿ ಬಹಳ ಒತ್ತಡದಲ್ಲಿ ನಾವು ಕೆಲಸವನ್ನ ಮಾಡಬೇಕಾಗುತ್ತೆ. ಒಂದೊಂದು ಬಾರಿ ನಮ್ಮ ಕುಟುಂಬದ ಕಡೆ ಕೂಡ ನಾವು ಹೆಚ್ಚಿನ ಗಮನವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಒತ್ತಡ ನಮ್ಮಲ್ಲಿ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಏನೇ ಆಗಿರ್ಬೋದು ನನ್ನ ಕೆಲಸವನ್ನು ನಾನು ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತಕ್ಕಂಥ ಒಂದು ಹೆಮ್ಮೆ ನನಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾನು ವರ್ಗಾವಣೆಗೊಂಡಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಎಂದೋ ನಾವು ರಿಲೀವ್ ಆಗಿ ಹೋಗ್ಬೇಕಾಗಿತ್ತು. ಸರ್ಕಾರದ ಇಲಾಖೆಯ ಒಂದು ನಿರ್ಧಾರದಿಂದ, ತೀರ್ಮಾನದಿಂದ ನಾವು ಇನ್ನೂ ಕೂಡ ಉಳ್ಕೊಳ್ಬೇಕಾಗಿದೆ.
ಆಲ್ಮೋಸ್ಟ್ ಏಪ್ರಿಲ್ 9ಕ್ಕೆ ನಾವು ಇಲ್ಲಿಂದ ರಿಲೀವ್ ಆಗ್ತಾ ಇದೀವಿ. ಸಿಂಧನೂರಿನ ಒಂದು ನಗರಕ್ಕೆ ನಾನು ವರ್ಗಾವಣೆಗೊಂಡಿದ್ದೀನಿ. ಅಲ್ಲಿ ನನ್ನ ಕರ್ತವ್ಯ ಪ್ರಾರಂಭವಾಗುತ್ತೆ. ಯಾಕೆ ಮಾತಾಡ್ತಾ ಇದ್ದೇನೆ ಅಂತಂದ್ರೆ, ಇರುವಾಗ ನಾನು ಏನು ಮಾಡಿದ್ದೀನಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಅದು ನೆನಪಿನಲ್ಲಿ ಉಳಿತಕ್ಕಂಥ ಒಂದು ಕಾರ್ಯವಾಗುತ್ತೆ. ಬಹಳ ದಿನಗಳಿಂದ ಒಂದು ಕನಸಿತ್ತು, ಈ ಊರಿಗೆ ಏನಾದರೂ ಒಂದು ಮಾಡಬೇಕು. ಯಾಕಂದ್ರೆ ಭಾವನಾತ್ಮಕವಾಗಿರತಕ್ಕಂಥ ಊರು ದಿದ್ದಿಗೆ ಅಂದ್ರೆ ನನಗೆ 2023ರಲ್ಲಿ ನಾನು ಜವಾಬ್ದಾರಿ ತೆಗೆದುಕೊಂಡಾಗ 2024-25ರಲ್ಲಿ ಈ ಒಂದು ಶಾಲೆಗೆ ECC ಮತ್ತು ಬೈಲಿಂಗ್ವಲ್ ಆದೇಶವಾಯಿತು. ಅಂದ್ರೆ ಆಂಗ್ಲ ಮಾಧ್ಯಮ ಶಾಲೆಗಳನ್ನ ಓಪನ್ ಮಾಡಲಿಕ್ಕೆ ಇಲಾಖೆ ನಮ್ಮ ಶಾಲೆಯನ್ನ ದಿದ್ದಿಗೆ ಗ್ರಾಮವನ್ನ ಆಯ್ಕೆ ಮಾಡಿಕೊಳ್ತು. ಬಹಳ ಸಂತೋಷ. ಮಕ್ಕಳು ಇವತ್ತು ಕನ್ನಡ ಮಾಧ್ಯಮದ ಜೊತೆಗೆ ಆಂಗ್ಲ ಮಾಧ್ಯಮವನ್ನು ಕೂಡ ಕಲಿತಕ್ಕಂತ ಒಂದು ಅವಕಾಶವನ್ನ ಇಲಾಖೆ ನಮ್ಮೂರಿನ ದಿದ್ದಿಗೆ ಗ್ರಾಮಕ್ಕೆ ನಮ್ಮ ಶಾಲೆಗೆ ಅವಕಾಶವನ್ನು ಮಾಡಿಕೊಳ್ತು. ಬಹಳ ಹೆಮ್ಮೆಯ ವಿಚಾರ. ಈ ಒಂದು ವಿಚಾರಕ್ಕೆ ನಮ್ಮ ಇಲಾಖೆಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಏನಾಯ್ತು ಅಂತಕ್ಕಂಥದ್ದು ನಾವಿದ್ದಾಗ ಇವತ್ತೆಲ್ಲರೂ ಆಂಗ್ಲ ಮಾಧ್ಯಮದಲ್ಲಿ ಕಲಿತಾ ಇದ್ದೀರಿ, ಒಳ್ಳೆಯದು. ಅದೇ ರೀತಿಯಾಗಿ ಈ ವರ್ಷ 2025-26ರಲ್ಲಿ ಈ ಒಂದು RMS ಇರತಕ್ಕಂಥ ಶಾಲೆ, ರಾಷ್ಟ್ರೀಯ ಮಾಧ್ಯಮ ಶಿಕ್ಷಣ ಇರತಕ್ಕಂಥ ಒಂದು ಶಾಲೆ KPS ಆಯಿತು, ಕರ್ನಾಟಕ ಪಬ್ಲಿಕ್ ಶಾಲೆ ಆಯಿತು. ಈ ವರ್ಷ ಕರ್ನಾಟಕ ಪಬ್ಲಿಕ್ ಶಾಲೆ ಆಯಿತು. ಅಂದ್ರೆ LKG ಇಂದ ಹಿಡ್ಕೊಂಡು ಅಪ್ ಟು PUC ವರೆಗೂ. ಮುಂದಿನ ದಿನಗಳಲ್ಲಿ ಈ ಊರಿಗೆ PU ಕಾಲೇಜ್ ಕೂಡ ಶಾಂಕ್ಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ KPS ಅಂದ್ರೆ ಅಪ್ ಟು PUC ವರೆಗೆ ಇರುತ್ತೆ. ನೋಡಿ ಎಂತ ಒಂದು ಸಂತೋಷದ ವಿಚಾರ. ಅದರಲ್ಲಿ ಬಹಳ ಹೆಮ್ಮೆ ಇದೆ. ನಾನು ಇರಬೇಕಾದ್ರೆ ಈ ಒಂದು ಅವಕಾಶ ಬಂತಲ್ಲ ಅಂತಕ್ಕಂಥದ್ದು. KPS ಶಾಲೆ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಇಲಾಖೆಗೆ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಅಭಿನಂದಿಸೋಣ. ಅದೇ ರೀತಿಯಾಗಿ ನಾನು ಬಹಳ ಸಲ ಊರಿನ ಹಿರಿಯರನ್ನ, ಗ್ರಾಮ ಪಂಚಾಯತಿಯವರನ್ನ ಮತ್ತು SDM ಅವರನ್ನ ಮತ್ತು ಎಲ್ಲರನ್ನ ನಾನು ಮನವಿ ಮಾಡಿಕೊಳ್ತಾ ಇದ್ದೆ. 4-5 ಕೊಠಡಿಗಳಾಗಬೇಕು. ನನ್ನ ಮಕ್ಕಳಿಗೆ ಕಲೀಲಿಕ್ಕೆ ತೊಂದರೆ ಆಗ್ತಾ ಇದೆ, ಕುಳಿತುಕೊಳ್ಳಕ್ಕೆ ಆಗ್ತಾ ಇಲ್ಲ, ಅವರಿಗೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಬಹಳ ಸಮಸ್ಯೆ ಆಗ್ತಾ ಇದೆ ಅಂತಂದಾಗ 2 ಛತ್ತುಗಳು ಈ ವರ್ಷ ಶಾಂಕ್ಷನ್ ಆದವು. ಆ ಛತ್ತುಗಳು ಏನಾಗಿದೆ ಅಂತಂದ್ರೆ ಇವತ್ತು ನಿಮ್ಮ ಮುಂದೆ ಇದ್ದೇವೆ. ಕಾರ್ಯವನ್ನು ಮಾಡಿದ್ದಾರೆ, ಛತ್ತು ಮಾಡಿದ್ದಾರೆ, ಪೇಂಟಿಂಗ್ ಮಾಡಿದ್ದಾರೆ, ಒಳಗಡೆ ಕೂಡ ಪೇಂಟಿಂಗ್ ಆಗಿದೆ. ಇನ್ನು ಬರವಣಿಗೆ ಕೂಡ ಮಾಡಿಸಿಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ದೇವಪ್ಪರವರು. ನಾವು ಕೂಡ ಅವರಿಗೆ ಮಲ್ಲಗೌಡರಾಗಿರ್ಬೋದು, ದೇವಪ್ಪರಾಗಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಯಾಕಂದ್ರೆ ಒಳ್ಳೆಯ ಕಾರ್ಯ ಯಾರೇ ಮಾಡಲಾಕ ಸ್ವೀಕಾರ ಮಾಡಬೇಕು. ಕಾರ್ಯವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ನಿಂತುಕೊಂಡು ಅವರಿಗೆ ಸಪೋರ್ಟ್ ಮಾಡತಕ್ಕಂಥ ಒಂದು ಕೆಲಸ ಮಾಡಬೇಕು. ನಾನೇ ಸರಿ ಇದ್ದೀನಿ ಅಂತಕ್ಕಂಥ ಒಂದು ಅಹಂಕಾರದಿಂದ, ನಾನೇ ಎಲ್ಲ ಅಂತಕ್ಕಂಥ ಒಂದು ಅಹಂಕಾರದಿಂದ ಇನ್ನೊಬ್ಬರ ಕೆಲಸಗಳನ್ನ ಟೀಕೆ ಮಾಡತಕ್ಕಂಥ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಈ ಜಾಗದಲ್ಲಿ ಬಂದಾಗ ನಾನು ಏನು ಅಂತಕ್ಕಂಥದ್ದು ಅವಾಗ ಗೊತ್ತಾಗುತ್ತೆ. ದೂರ ಇದ್ದಾಗ, ನಾನು ಹೊರಗಡೆ ಇದ್ದಾಗ ಬೇಕಾದ ಮಾತಾಡಬಹುದು, ಇಲ್ಲಿದ್ದ ಗೊತ್ತಾಗತ್ತ ಪರಿಸ್ಥಿತಿ ಏನಂತ ಹೇಳ್ಬೇಕು. ಎಲ್ಲವನ್ನ ನಾವು ಅರಿತುಕೊಳ್ಬೇಕಾಗತ್ತೆ. ಎಲ್ಲ ನನಗೆ ಗೊತ್ತಿದೆ ಅಂತಕ್ಕಂಥದ್ದು ಒಂದು ಅಹಂ ಇದೆಯಲ್ಲ, ಅದನ್ನೆಲ್ಲ ನಾವೆಲ್ಲರೂ ಬಿಡಬೇಕು. ಆವಾಗ ನಮ್ಮಲ್ಲಿ ಮನಸ್ಸಿನಲ್ಲಿ ಹುಮ್ಮಸ್ಸಿರುತ್ತೆ, ಮನಸ್ಸಿನಲ್ಲಿ ಸಂತೋಷ ಇರುತ್ತೆ. ಬಹಳ ದಿನ ನಾವು ಶಾಶ್ವತವಾಗಿ ಇರ್ತೀವಿ, ಬಹಳ ದಿನ ಎಲ್ಲರ ಮನಸ್ಸಿನಲ್ಲಿ ಕೂಡ ನಾವು ಅಚ್ಚರಿಯದೆ ಉಳಿತೀವಿ ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೀನಿ ಅಂತಕ್ಕಂಥ ಒಂದು ಖುಷಿ ನನಗಿದೆ. ಇಲ್ಲಿಂದ ಹೋಗ್ಬೇಕಾದ್ರೆ ಬಹಳ ಖುಷಿ ಆಗಿದೆ ನನಗೆ. ಯಾಕಂದ್ರೆ ನಿಜವಾಗಿ ಹೇಳ್ತೀವಿ, ಈ ಊರನ್ನ ಬಿಟ್ಟು ಹೋಗ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಬಹಳ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ಆತ್ಮಸಾಕ್ಷಿ ವಿರುದ್ಧವಾಗಿ ಹೇಳ್ತಾ ಇಲ್ಲ ನಾನು. ಬಟ್ ಅನಿವಾರ್ಯ ಕಾರಣದಿಂದ ಇಲ್ಲಿ ಹೋಗ್ಬೇಕಾಗಿದೆ. ಜನವರಿಯಿಂದ ಎಲ್ಲಾ ಸುದ್ದಾಗುತ್ತೆ ಅಂತಕ್ಕಂಥ ಒಂದು ಭಾವನೆ ಇದೆ. ಎಲ್ಲವನ್ನ ಅಬ್ಸರ್ವೇಷನ್ ನಾವು ಮಾಡ್ತಾ ಇರ್ತೀವಿ. ಅಷ್ಟು ಈಜಿಯಾಗಿ ಯಾವುದನ್ನು ಬಿಟ್ಕೊಡಲ್ಲ, ಏನೇ ಆಗಿದೆ. ಬಟ್ ಒಂದು ವಿಚಾರ, ಊರಿನವರು ಎಲ್ಲರೂ ಇದ್ರಿ, ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ, ಊರಿಗೆ ಬಂದಿರತಕ್ಕಂಥ ಶಿಕ್ಷಕರನ್ನ ಮತ್ತೆ ಇನ್ನೂ ಹೆಚ್ಚಿನ ಶಿಕ್ಷಕರು ನಮ್ಮ ಶಾಲೆಗೆ ಬೇಕಾಗಿದೆ. ಅದನ್ನ ತರ್ತಕ್ಕಂಥ ಪರ್ಮನೆಂಟ್ ಶಿಕ್ಷಕರನ್ನ ತರ್ತಕ್ಕಂಥ ಒಂದು ಕೆಲಸವನ್ನು ನೀವೆಲ್ಲರೂ ಮಾಡಿ. ಇದ್ದರನ್ನ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹೋಗ್ಲಿ ಬಿಡುವಂತಕ್ಕಂಥ ವಿಚಾರ ಅಲ್ಲ, ಇನ್ನು ಬರಲಿ ಅಂತಕ್ಕಂಥ ಭಾವನೆ ಎಲ್ಲರಲ್ಲಿ ಇರಲಿ. ಅವರೆಲ್ಲರನ್ನು ಕೂಡ ಗೌರವದಿಂದ ನೀವು ಕಂಡಿರಿ. ಯಾಕಂದ್ರೆ 17-18 ವರ್ಷ ಒಂದೇ ಊರಲ್ಲಿ ಶಿಕ್ಷಕರು ಈ ಊರಲ್ಲಿ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಒಳ್ಳೆ ವಾತಾವರಣ ಇದೆ. ಆದ್ರ ಬದಲಾದ ಸಂದರ್ಭದಲ್ಲಿ
ಏನಾಗಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಪರಿಣಾಮ ಕೂಡ ಎಲ್ಲರಿಗೆ ಆಗುತ್ತೆ. ನನ್ನ ಒಂದೇ ಉದ್ದೇಶ ಇಷ್ಟೇ, ನನ್ನ ಶಾಲಾ ಮಕ್ಕಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರದು, ಕಲಿಕೆಗೆ ತೊಂದರೆ ಆಗಬಾರದು. ಅದನ್ನ ಎಲ್ಲ ರೀತಿಯಲ್ಲಿ ತಾವೆಲ್ಲರೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಮೊನ್ನೆ ತಾನೇ ಗ್ರಾಮ ಪಂಚಾಯತಿಯವರು ಒಬ್ಬ ನಮ್ಮ ಯಾವುದೇ ರೀತಿಯಿಂದ ನಾನು ಸಹಕಾರ ಮನೋಭಾವವನ್ನು ಬಹಳ ತುಂಬ ಹೃದಯದಿಂದ ಮಾಡಲಿಕ್ಕೆ ರೆಡಿ ಇದೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಇದುವರೆಗೂ ಕೂಡ ನನಗೆ ಎಲ್ಲಾ ರೀತಿಯಿಂದಲೂ ಕೂಡ ಇಲ್ಲಿ ಸುಮಾರು 6 ವರ್ಷಗಳ ಕಾಲ ನಾನು ಮೊದಲು 3.5 ವರ್ಷ ಹೈಸ್ಕೂಲ್ನಲ್ಲಿ ಬಡ್ತಿ ಇದು ನಿಯೋಜನೆ ಮೇಲಿದ್ದೆ. ಇವತ್ತು 2023 ಆಗಸ್ಟ್ 1ರಿಂದ ಇಲ್ಲಿ ಮುಖ್ಯೋಪಾಧ್ಯಾಯನಾಗಿ ಚಾರ್ಜ್ ಅನ್ನು ತೆಗೆದುಕೊಂಡೆ. ಎಲ್ಲಾ ರೀತಿಯಿಂದ ನನಗೆ ಸಹಕಾರ ಪ್ರೋತ್ಸಾಹವನ್ನು ನೀಡಿ ಒಳ್ಳೆಯ ಅನುಭವವನ್ನು ನೀಡಿರ್ತಕ್ಕಂಥ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಮುಖ್ಯವಾಗಿ ನಮ್ಮ ಉಮೇಶ್ ಸರ್ ಆಗಿರ್ಬೋದು, ನಿಜಗುಣ ಸರ್ ಆಗಿರ್ಬೋದು, ಶಾಂತಿ ಮೇಡಮ್ ಆಗಿರ್ಬೋದು, ಅವ್ರು ಯಾರು ಕೂಡ ಇವತ್ತಿಲ್ಲ. ಅವ್ರನ್ನ ಯಾಕೆ ನೆನೆಸ್ತು ಅಂತಂದ್ರೆ ಅವರೆಲ್ಲರೂ ನಾನೇನ್ ದೊಡ್ಡ ಅನುಭವ ಇದ್ದಿಲ್ಲ. ನಾನು ಹೆಡ್ ಮಾಸ್ಟರ್ ಚಾರ್ಜ್ ತಗೊಂಡಾಗ ಅವರೆಲ್ಲರೂ ಕೂಡ ನನಗೆ ಅನುಭವವನ್ನು ನೀಡಿ ಹೋದ್ರು. ಅವರಲ್ಲಿ ಅಹಂಕಾರ ಇದ್ದಿಲ್ಲ, ನನಗೆಲ್ಲ ಗೊತ್ತಿತ್ತು ಅಂತೇಳಿ. ನಾನು ಬೋಧನೆ ಮಾಡಿಕೊಂಡಿದ್ದವನಿಗೆ ಚಾರ್ಜ್ ಕೊಟ್ಟಾಗ ಸಡನ್ ಆಗಿ ನನಗೆಲ್ಲವನ್ನ ತಿಳಿಸಿ ಹೇಳಿ ಹಿಂಗ್ ಮಾಡ್ಬೇಕು ಹಿಂಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಉತ್ತಮ ರೀತಿಯಲ್ಲಿ ನನಗೆ ಅನುಭವವನ್ನು ನೀಡಿ ಹೋದ್ರು. ಅವರು ಎಲ್ಲೇ ಇರಲಿ, ಹೇಗೆ ಇರಲಿ, ನೆಮ್ಮದಿಯಾಗಿ ಸುಖವಾಗಿ ಶಾಂತಿಯಿಂದ ಅವರ ಜೀವನವನ್ನ ಕಳೀಲಿ ಅಂತಕ್ಕಂಥ ಮಾತನ್ನ ಅವರನ್ನ ನಾನು ನೆನೆಯುತ್ತಾ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ SDMC ಅಧ್ಯಕ್ಷರು ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಲದವ್ರಿಗೆ. ಇದುವರೆಗೆ ಆದ್ರೂ ಕೂಡ ಅವ್ರು ಒಂದು ದಿವಸನೂ ಕೂಡ ಯಾಕೆ ಸರ್ ಏನ್ ಸರ್ ಅಂತಕ್ಕಂಥ ಮಾತನ್ನು ಹೇಳಿಲ್ಲ. ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಕೂಡ ಒಂದು ಒಳ್ಳೆ ಕೆಲಸಕ್ಕೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತೊಮ್ಮೆ ಶಿವಕುಮಾರ್ ಸರ್ ಅವರಿಗೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಸರ್ವ SDMC ಸದಸ್ಯರು, ಊರಿನ ಗಣ್ಯಮಾನ್ಯರು, ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮೋನೆ ಸರ್ ಇಲ್ಲ, ಅವರೆಲ್ಲ ಬಹಳ ಸಪೋರ್ಟ್ ಮಾಡಿದ್ರು ನನಗೆ ಅವರು. ಆಮೇಲೆ ಸರ್ವ ಸದಸ್ಯರು, ನನ್ನ ಶಾಲೆ ಅತಿಥಿ ಶಿಕ್ಷಕ ವೃಂದದವರು, ನಾನು ಯಾವತ್ತೂ ಕೂಡ ನಿಮ್ಮನ್ನು ಮರೆಯಲ್ಲ. ಏನ್ ಹೇಳಿದ್ರು ಕೂಡ ಒಳ್ಳೆ ಅಂತದಿಲ್ಲ, ಕಪಟ ಇಲ್ಲ, ಕೆಟ್ಟದ್ದು ಮಾಡ್ಬೇಕಂಬೋದಿಲ್ಲ, ಒಳ್ಳೇದು ಮಾಡ್ಬೇಕು ಅಂತಕ್ಕಂಥ ಭಾವನೆ ಇದೆ. ಎಲ್ಲರೂ ಪ್ರತಿ ಕ್ಷಣದಲ್ಲಿ ನನ್ನ ಸಪೋರ್ಟ್ ಮಾಡಿದ್ದೀರಿ. ನಿಮ್ಮೆಲ್ಲರ ಹೆಸರು ನನ್ನ ಮನದಲ್ಲಿದೆ. ನಿಮಗೆ ನನ್ನ ಕಡೆಯಿಂದ ಈ ಸಣ್ಣವನಿಂದ ಏನಾದ್ರೂ ಯಾವಾಗಾದ್ರೂ ಒಂದು ಸಹಾಯ ಬೇಕಾದಾಗ ನನ್ನ ಕೇಳಿ, ನಾನು ಬಹಳ ತುಂಬ ಹೃದಯದಿಂದ ನಿಮಗೆ ಎಂತ ಸಂದರ್ಭದಲ್ಲಿ ಕೂಡ ನಾನು ಸಹಾಯ ಮಾಡಲಿಕ್ಕೆ ರೆಡಿ ಇದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಎಂಗೋಬ ಸರ್ ಆಗಿರ್ಬೋದು, ಪಾಪ ಎಂಗೋಬ ಎಂತ ಹೃದಯ ಅಂತಂದ್ರೆ ಏನೇ ಕೆಲಸ ಹೇಳಿದ್ರು ಕೂಡ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಕ್ಕಂಥವ್ರು. ತಮ್ಮ ಕೆಲಸ ಏನೋ ತಾವೇನು. ಇವತ್ತು ಒಳ್ಳೇದನ್ನ ಯಾವತ್ತೂ ಕೂಡ ನಾವು ಬಿಟ್ಕೊಡಕ್ ಸಾಧ್ಯ ಇಲ್ಲ. ಒಳ್ಳೇದು ಯಾವತ್ತೂ ಕೂಡ ಶಾಶ್ವತವಾಗಿರುತ್ತೆ. ಕೆಟ್ಟದ ಅಳಿಸಿ ಹೋಗುತ್ತೆ. ಕೆಟ್ಟದನ್ನ ಬಿಡ್ರಿ, ಒಳ್ಳೇದನ್ನ ಮಾಡಿ ಶಾಶ್ವತವಾಗಿ ನಿಮ್ಮ ಹೆಸರು ಈ ಒಂದು ಸಮಾಜದಲ್ಲಿ, ಈ ಒಂದು ದೇಶದಲ್ಲಿ ನೆಲೆಯೂರುವಂತೆ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನನ್ನ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ನಿಮ್ಮ ಸಹಾಯವನ್ನು ನಾವು ಯಾವತ್ತೂ ಕೂಡ ಮರೆಯಲ್ಲ. ಯಾತ ಸಂದರ್ಭದಲ್ಲಿ ನಾನು ಎಲ್ಲೋ ಇದ್ದಾಗ ಒಂದು ಕೆಲವು ಸಂದರ್ಭವನ್ನು ಹೇಳ್ಬೇಕಾಗುತ್ತೆ. ನಾನು ಇಲ್ಲಂದ್ರೂ ಕೂಡ ಅದನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಕೊಂಡು, ನನಗೆ ನನ್ನ ತಾಯಿ ಆರಾಮಿದ್ದಾಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದಾಗ ಕೆಲವೊಬ್ರು ಅದನ್ನ ಅಪಹಾಸ್ಯ ಮಾಡಿದ್ರು. ಅದನ್ನ ನೆನಪಿಟ್ಕೊಳ್ಳಿ, ನೀವು ಅನುಭವಿಸ್ತೀರಾ. ನನ್ನ ತಾಯಿ ಆಸ್ಪತ್ರೆ ಇದ್ದಾಗ ಅದನ್ನ ಅಪಹಾಸ್ಯ ಮಾಡಿದ್ರೆ ಅದನ್ನ ನೆನ್ಪಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಗೂ ತಾಯಿ ಇದ್ದಾರೆ. ಇವತ್ತು ನಾನು ಯಾಕೆ ಒಪ್ಪನಾಗ ಹೇಳ್ತೇನೆ, ನನ್ನ ಸಂಕಟವನ್ನು ಅನುಭವಿಸಿದ್ದೀನಿ. ನಾನು ಜಗತ್ತಿನಲ್ಲಿ ಫಸ್ಟ್ ನಾನು ಇಷ್ಟಪಡೋದು ಅಂತಂದ್ರೆ ನನ್ನ ತಾಯಿನ. ಅಂತ ತಾಯಿ ಆಸ್ಪತ್ರೆ ಇದ್ದಾಗ ಅದನ್ನ ಅಪಹಾಸ್ಯ ಮಾಡಿದ್ರೆ ನೆನಪಿಟ್ಕೊಳ್ಳಿ. ಯಾಕಂತಂದ್ರೆ ಜಗತ್ತಿನಲ್ಲಿ ಯಾರನ್ನ ಬಿಟ್ಟರು ತಂದೆ ತಾಯಿನ ಇಬ್ಬರನ್ನ ಬಿಡ್ಬಿಡು ಫಸ್ಟ್ ಅವ್ರು. ಆಮೇಲೆ ನಾವು ಇವತ್ತೇನು ಕಟ್ಟೆಯಲ್ಲಿ ಮೂರ್ತಿಯಾಗಿ ಕೂತ್ಕೊಂಡಿದ್ದಲ್ಲ ಅವ್ರು, ಆಮೇಲೆ. ಅರ್ಥ ಆಯ್ತಾ? ಏನೇ ಆಗಿರ್ಲಿ, ಒಳ್ಳೆಯದನ್ನ ಮಾಡಿ, ಒಳ್ಳೆಯದನ್ನ ಆಲೋಚನೆ ಮಾಡಿ, ಒಳ್ಳೆಯದನ್ನ ವಿಚಾರ ಮಾಡಿ, ಅದು ಶಾಶ್ವತವಾಗಿರುತ್ತೆ. ಆಮೇಲೆ ಬಹುಮುಖ್ಯವಾಗಿ ನಮ್ಮ ಅಡಿಗೆರು ಮೈಬಿಗೊಮ್ಮೆ ಇದ್ರೆ ದೇವದಂಗದ ಎಷ್ಟು ಸಾಧ್ಯ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ಒಳ್ಳೆಯದಾಗ್ಲಿ, ದೇವರ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ತಮ್ಮನ್ನ ಉತ್ತಮ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮಾತನ್ನ ಮಾಡಿ. ಆಮೇಲೆ ನಮ್ಮ ಅತಿಥಿ ಶಿಕ್ಷಕರು ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇದೇ ಗ್ರಾಮಕ್ಕೆ ಒಬ್ಬ ಪರ್ಮನೆಂಟ್ ಶಿಕ್ಷಕರಾಗಿ ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ. ಓದ್ಕೊಳ್ಳಿ ಚೆನ್ನಾಗಿ, ಇದು ಶಾಶ್ವತವಲ್ಲ. ಅತಿಥಿ ಶಿಕ್ಷಕರ ಶಾಶ್ವತ ಅಲ್ಲ. ನಮ್ಮ ಹತ್ರ ಪರ್ಮನೆಂಟ್ ಬಂದಾಗ ನೀವು ಹೋಗ್ಲೇಬೇಕು. ಅದಕ್ಕಿಂತ ಮುಂಚೆ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಚೆನ್ನಾಗಿ ಓದ್ಕೊಂಡು ಒಳ್ಳೆ ಭವಿಷ್ಯವನ್ನು ಕಟ್ಕೊಳ್ಳಿ. ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋ ಕೆಲಸ ಮಾಡ್ಕೊಳ್ಳಿ. ಬಂಧು ಬಳಗದ ಜೊತೆ ಉತ್ತಮ ಭಾವನೆಯಿಂದ ಇರಿ. ಮಕ್ಕಳೊಂದಿಗೆ ಭೇದ ಭಾವ ಮಾಡಲಾರದೆ ಎಲ್ಲ ಮಕ್ಕಳು ನನ್ನದು ಅಂತಕ್ಕಂಥ ಭಾವನೆಯಿಂದ ಇರಿ. ಅವಾಗ
ನಾವು ನಗನಗತೆ ಇರ್ಲಿಕ್ಕೆ ಸಾಧ್ಯ, ಇಲ್ಲಂದ್ರೆ ಯಾವಾಗ್ಲೂ ಹತ್ತಗತ್ತಿರ್ಬೇಕಾಗತ್ತೆ. ಇದು ಯಾವಾಗ್ಲೂ ನೆನಪಿಡಿ ನೀವು. ಬರೀ ವಿಜಯಣ್ಣ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಪೂರ್ವ. I am studying in LKG. I wish you all a happy birthday. Jai birthday to everyone. My name is Maharul. I am studying in UKG. Today is 26 January. I wish you all a happy Republic Day. Thank you. Jai Hind. ನನ್ನ ಹೆಸರು ಸಮೃದ್ಧಿ. ಇಂದು ನಾವು 77ನೇ ಗಣರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ. ಗಣರಾಜ್ಯೋತ್ಸವ ಭಾರತದ ರಾಷ್ಟ್ರೀಯ ಹಬ್ಬ ಆಗಿದೆ. ನಾನು ಭಾರತೀಯನಾಗುವುದಕ್ಕೆ ಹೆಮ್ಮೆ ಪಡುತ್ತೇನೆ. ಇಂದು My name is Gauri. I'm studying in UKG. I wish you all a happy Republic Day. Thank you. Jai Hind, Jai Bharat. My name is Deepika. I am studying in UKG. I wish you all a happy Republic Day. Thank you. Everyone. My name is Tahira. I am studying in UKG. I wish you all a happy Republic Day. Thank you. Jai Hind, Jai Bharat. ಮುಂದಿನ ಶುಭಾಶಯಗಳು. ನನ್ನ ಹೆಸರು ಶಿವಕುಮಾರ್. ನಾನು UKG ಓದುತ್ತಿದ್ದೇನೆ. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ನನ್ನ ದೇಶವನ್ನು